ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕೆಲವೇ ದಿನಗಳಿರುವಂಥದ್ದು ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ. ಸಾಕಷ್ಟು ದಿನಗಳಿಂದ ಹೇಳ್ತಾ ಬಂದಿದೆ, ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಯಾಕಂದ್ರೆ ವಿಶೇಷವಾಗಿರುವಂಥ ಒಂದು ಪ್ರಯೋಗ, ನಿಮ್ಮೆಲ್ರಿಗೂ ಬೇಕಾಗಿರುವಂಥದ್ದು, ಎಲ್ರಿಗೂ ಬೇಕಾಗಿರುವಂಥ ಮನಿನ ಹೇಗೆ ನಾವು ಅಟ್ರಾಕ್ಟ್ ಮಾಡಬಹುದು, ಇದನ್ನ ಅಕ್ಷಯ ವೃಕ್ಷವನ್ನ ಇಟ್ಕೊಂಡು ನೀವು ಹೇಗೆ ಮಾಡಬೇಕು, ಪ್ರತಿಯೊಂದು ಕೂಡ ನಿಮಗೆ ಗುರುಗಳು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾರೆ. ಸೊ ಅಕ್ಷಯ ವೃಕ್ಷ ಇತ್ತು ಅಂತಂದ್ರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಆ ಒಂದು ಪ್ರಯೋಗವನ್ನ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಾಗ್ತಿದೆ ಅಂತಂದ್ರೆ ಅದರಿಂದ ದೂರ ಬರೋಕ್ಕೂ ಕೂಡ ನಿಮಗೆ ಸುಲಭ ಆಗುತ್ತೆ. ಸೊ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ, ಆದಷ್ಟು ಬೇಗ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಸಾಕಷ್ಟು ಜನ ಕಾರ್ಯಕ್ರಮವನ್ನು ಹೊಸ ವೀಕ್ಷಕರು ನೋಡ್ತಿದ್ದೀರಾ, ಇದನ್ನ ಹೇಗೆ ಬರ್ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನಂಬರ್ಸ್ಗೆ ನೀವು ಕರೆಗಳನ್ನ ಮಾಡಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೊಂದು ಅಂಗಡಿಗಳಲ್ಲ, ನಾವು ಎಷ್ಟೊಂದು ಜಾಗಕ್ಕೆ ಏನಾದರೂ ಇವಾಗ ಪರ್ಚೇಸ್ ಮಾಡಕ್ಕೆ ಹೋದಾಗ ಅಥವಾ ಯಾವುದಾದ್ರೂ ಏನಾದರೂ ಕೊಂಡ್ಕೊಳ್ಳೋಕೆ ಹೋದಾಗ ಈ ಯಂತ್ರಗಳ ರಚನೆ ಮಾಡಿ ಅದಕ್ಕೆ ಒಂದು ಫ್ರೇಮ್ ಮಾಡಿ ಕೂಡ ತೆಗೆದು ಹಾಕಿರ್ತಾರೆ, ಅಥವಾ ಕೆಲವರು ಒಂದು ಲ್ಯಾಮಿನೇಟ್ ಮಾಡಿ ಕೂಡ ತೆಗೆದು ಹಾಕಿರ್ತಾರೆ ಅಂತ ಹೇಳ್ಬೋದು. ಈ ಯಂತ್ರಗಳು ವರ್ಕ್ ನಿಜವಾಗ್ಲೂ ಆಗುತ್ತಾ ಗುರುಗಳೇ? ಸೊ ಆ ಥರ ಹಾಕ್ಕೊಳ್ಳೋದ್ರಿಂದ ಅಫ್ಕೋರ್ಸ್ ಬಿಸ್ನೆಸ್ ಚೆನ್ನಾಗಾಗಲಿ ಅಂತಲೇ ಹಾಕ್ಕೊಳ್ಳೋವಂಥದ್ದು, ಅಥವಾ ಯಾರ್ದು ದೃಷ್ಟಿ ಆಗಬಾರ್ದು, ನಾವು ಲೈಫಲ್ಲಿ ಇಂಪ್ರೂವ್ ಆಗಬೇಕು ಅಂತಲೇ ಹಾಕ್ಕೊಳ್ತಾರೆ. ಸೊ ಈ ಥರ ಯಂತ್ರಗಳು ಹಾಕ್ಕೊಳ್ಳೋದ್ರಿಂದ ಅವ್ರಿಗೆ ಸಕ್ಸಸ್ ಅನ್ನೋಂಥದ್ದು ಆಗುತ್ತಾ? ಆ್ಯಂಡ್ ನೀವು ಯಾರಿಗಾದರೂ ಯಂತ್ರಗಳನ್ನ ಸಜೆಸ್ಟ್ ಮಾಡಿದ್ದೀರಾ, ಅವ್ರ ಲೈಫಲ್ಲಿ ಏನಾದರೂ ಚೇಂಜಸ್ ಆಗಿರುವಂಥದ್ದು ಉದಾಹರಣೆಗಳು ನಮ್ಮ ಹತ್ರ ಶೇರ್ ಮಾಡ್ಬೋದಾ ಗುರುಗಳೇ? ಸೊ ಯಂತ್ರಗಳು ವರ್ಕ್ ಆಗುತ್ತಾ ಓವರ್ ಆಲ್ ಆಗಿ? ಇದು ನನ್ನ ಒಂದು ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಸ್ವಲ್ಪ ವಿಜ್ಞಾನಕ್ಕೆ ಸಂಬಂಧಪಡುವಂಥದ್ದೇ. ಅದನ್ನು ಹೇಗೆ ತಗೊಳ್ಬೇಕು ಅಂದರೆ, ನಮಗೆ ಒಂದು ಸಬ್ಜೆಕ್ಟ್ ಇತ್ತಲ್ಲ ಸೈನ್ಸ್ ವಿಜ್ಞಾನ ಅಂತ ಓದಬೇಕಾದ್ರೆ, ಅದರಲ್ಲೊಂದು ರೇಖಾಗಣಿತ ಕೇಳಿದಿರಿ? ರೇಖಾಗಣಿತದಲ್ಲಿ ಈ ರೇಖೆಗಳನ್ನು ಲಂಬಕೋನ, ತ್ರಿಕೋನ, ವೃತ್ತ, ಚತುರ್ಭುಜ ಇವೆಲ್ಲ ನಾವು ಮಾಡ್ತಿದ್ವಿ. ಈ ವಿಜ್ಞಾನಕ್ಕೂ ಮತ್ತು ರೇಖಾಗಣಿತಕ್ಕೂ ಒಂದು ತಾಳೆ ಇದೆ. ಯಂತ್ರಗಳ ರಚನೆ ಮಾಡಬೇಕಾದ್ರೆ ಈ ದಳಗಳನ್ನು ಬಿಡಿಸ್ತಾರೆ. ಮ್ಯಾಥ್ಸಲ್ಲಿ ಬರ್ತಕ್ಕಂಥದ್ದು ಈ ರೇಖಾಗಣಿತ. ಆ್ಯಕ್ಚುಲಿ ಆ ರೇಖಾಗಣಿತ ಅಂತ ಏನು ಬರುತ್ತೋ, ಏನು ಅದರದ್ದು ಉದ್ದೇಶವಾದರೂ ಏನು, ಏನಕ್ಕೆ ಲಂಬಕೋನ, ತ್ರಿಕೋನ, ಚತುರ್ಭುಜ ಇವೆಲ್ಲ ಮಾಡಿರ್ತಾರೆ, ಏನಕ್ಕೆ ಕೊಡ್ತಾರೆ, ಅದನ್ನು ತಿಳಿದುಕೊಂಡು ಯಾವುದಕ್ಕೆ ಎಲ್ಲಿ ಬಳಸಬೇಕು ಅನ್ನೋಂಥ ರೇಖಾಚಿತ್ರವನ್ನು ಯಾರಾದರೂ ಬರೆದಿದ್ದರೆ ಬಹುಶಃ ಈಗ ನಾನು ಹೇಳುವಂಥ ಮೆಥಡ್ ನಿಮಗೆ ಅರ್ಥ ಆಗ್ತಕ್ಕಂಥದ್ದಿರುತ್ತೆ. ಅದರಲ್ಲಿ ಪರಿಪೂರ್ಣವಾಗಿ ಅಭ್ಯಾಸ ನಿರತರಾಗಿರ್ತಕ್ಕಂಥವ್ರು, ಅನುಭವ ಆಗಿರ್ತಕ್ಕಂಥವರು, ಟೀಚರ್ ನಮಗೆ ಟೀಚಿಂಗ್ ಮಾಡಿದಾಗ ಹೇಗೆ ಅದು ಟೀಚಿಂಗ್ ಮೀನ್ಸ್ ಅವ್ರಿಗೆ ಆ ಅಭ್ಯಾಸ ಮಾಡಿ ಮಾಡಿ ಕರಗತವಾಗಿರ್ತಕ್ಕಂಥದ್ದೇ ಸಿದ್ಧಿ. ನಮಗೆ ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಯಾವುದೇ ಟೀಚರ್, ಇಂಗ್ಲೀಷ್ ಟೀಚರು, ಅವ್ರೇನಾದರೂ ನಮಗೆ ಮತ್ತೆ ಮತ್ತೆ ಅಷ್ಟು ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಮಗೆ ಹೇಳ್ತಾರೆ ಅಂತಂದರೆ ಮೊದಲು ಅವರು ಅದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಚೆನ್ನಾಗಿ. ಅದೇ ರೀತಿಯೇ ನೀವು ಕೇಳಿದ ಹಾಗೆ ಈ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಈ ರಸಾಯನಶಾಸ್ತ್ರ ಅಂತ ಇದೆಯಲ್ಲ, ಬಹಳ ಅದ್ಭುತವಾದದ್ದು. ಅದು ಬಹಳ ಬೇಗ ಕೆಲಸ ಮಾಡ್ತಕ್ಕಂಥದ್ದು. ವನಸ್ಪತಿಗಳನ್ನು, ಆ ವನಸ್ಪತಿಗಳಿಂದ ಆ ರಸವನ್ನು ತೆಗೆದು ಮಾಡತಕ್ಕಂಥದ್ದು ಕೆಲವು ಕ್ರಿಯೆಗಳಿದ್ದಾವೆ. ಈಗ ನಾನು ಇದನ್ನು ಹೇಳೋ ಹಾಗಿಲ್ಲ, ಆದರೂ ಸ್ವಲ್ಪ ನಾನು ಹೇಳಲಿಕ್ಕೆ ಪ್ರಯತ್ನ, ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿ ನಾನು ಆನ್ಸರ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಹೇಳ್ತೇನೆ, ಈ ಎಮ್ಮೆಯ ಸ್ವಲ್ಪ ಚರ್ಮವನ್ನು ಹೇಗೆ ತಗೊಳ್ಳೋದು, ಇನ್ನು ಅವರು ಹೇಳಿದ್ರೆ ಹೇಗೆ ಮಾಡ್ತಾರೆ ಅದು ಗೊತ್ತಿಲ್ಲವಲ್ಲ. ಆಮೇಲೆ ಕಾಗೆಯ ಗರಿಯನ್ನು, ಮೇಕೆಯ ರಕ್ತವನ್ನು ಹೇಳ್ತಾನೆ. ಹೇಗೆ ಅಂತಂದರೆ ಅದು ಭಯಂಕರವಾಗಿರುವಂಥದ್ದು. ಇದನ್ನೆಲ್ಲ ಹೇಳ್ತಾನೆ. ಎಲ್ಲೋ ಒಂದು ಕಡೆ ನಾನು ಹೇಳಿದ್ರು ತಪ್ಪು, ಹೇಳಿದಿದ್ರು ತಪ್ಪಾಗತ್ತೆ. ಕೆಲವು ಪರಿಕರಗಳು ಬೇಕಾಗ್ತವೆ. ನೀವು ಹೇಳಿದ ಕೆಲಸ ಮಾಡುತ್ತಾ ಅಂದ್ರಲ್ಲ, ಅದಕ್ಕೆ ಸಿದ್ಧಿ ಆಗಿರತಕ್ಕಂಥವನ್ನು ಮಾಡಿದ್ರೆ ಒಟ್ಟಾರೆ ಕೆಟ್ಟದ್ದು ಅಥವಾ ಒಳ್ಳೆಯದು ಆಗಿಯೇ ತೀರಬೇಕದು. ನೀವೆಲ್ಲ ವ್ಯವಸ್ಥೆ ಮಾಡಿದ್ದೀರಿ ಫ್ಲೈಟನ್ನು,
ವಿಜ್ಞಾನಿಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಿದ ಯಾವುದನ್ನ ಎಲ್ಲೆಲ್ಲಿ ಬೇಕೆಲ್ಲ ಜೋಡಿಸಿದ್ದಾರೆ. ಇನ್ನು ಅದನ್ನು ಕಾಕ್ಪಿಟ್ನಲ್ಲಿ ಕುಳಿತುಕೊಂಡು ಮಾಡ್ತಕ್ಕಂಥ ಪೈಲಟ್ ಇರ್ತಾನಲ್ಲ, ಅವನು ಅಷ್ಟೇ ಅನುಭವ ಆಗಿರ್ಬೇಕಲ್ಲ. ಹೌದು. ಇದು ಹಾಗೆಯೇ ಈಗ ನಿಮಗೆ ಒಂದು ವಿಜ್ಞಾನಕ್ಕೆ ಒಂದಷ್ಟು ಸವಾಲುಗಳು ಹೇಗಿರ್ತವೆ ಅಂತಂದರೆ, ನೀವೇನಾದರೂ ಈ ಪೂರಿ ಜಗನ್ನಾಥ ದೇವಸ್ಥಾನವನ್ನು ನೋಡಿದರೆ ಎಷ್ಟು ಗಾಳಿ ಬೀಸುತ್ತೋ ಅದರ ವಿರುದ್ಧ ದಿಕ್ಕಿನಲ್ಲಿ ಅದರ ಬಾವುಟ ಚಲಿಸುತ್ತೆ. ಎಷ್ಟು ಜೋರಾಗಿ ಗಾಳಿ ಬರುತ್ತೋ ಒಂದು ಬಟ್ಟೆ ರೀ, ಅದು ಒಂದು ಕ್ಲಾತು, ಗಾಳಿ ಹೆಂಗೆ ಹೋಗ್ತಂತಾನೆ ಹಾರಬೇಕು, ಅದರ ವಿರುದ್ಧ ದಿಕ್ಕಿನಲ್ಲಿ ಹಾರಾಟ ಮಾಡುತ್ತೆ. ಇವತ್ತು ವಿಜ್ಞಾನದಲ್ಲಿ ಉತ್ತರ ಇಲ್ಲ ಅದಕ್ಕೆ. ಇನ್ನು ಅದೇ ಗೋಪುರದ ಧ್ವಜ ಇರ್ತಕ್ಕಂತಹದ್ರ ಮೇಲೆ ಇಲ್ಲಿ ತನಕ ಒಂದೇ ಒಂದು ಪಕ್ಷಿ, ಒಂದು ಹಕ್ಕಿ ಕೂಡ ಅಲ್ಲಿ ಅದರ ಮೇಲೆ ಹಾರಾಟ ಮಾಡಲಿಲ್ಲ. ಇದಕ್ಕೂ ಉತ್ತರ ಇಲ್ಲ ನಮ್ಮ ವಿಜ್ಞಾನದಲ್ಲಿ. ಅದೇ ಗೋಪುರದ ಮೇಲೆ ಇಲ್ಲಿ ತನಕ ಒಂದು ಫ್ಲೈಟ್ ಓಡಾಡ್ಲಿಕ್ಕೆ ಆಗಲಿಲ್ಲ. ಇದಕ್ಕೂ ಉತ್ತರವಿಲ್ಲ ನಮ್ಮ ವಿಜ್ಞಾನದಲ್ಲಿ. ಜಾಸ್ತಿ ಬೇಡ, ಅದೊಂದು ಕ್ಲಾತ್, ಬಾವುಟ, ಧ್ವಜ, ಕೇಸರಿ ಧ್ವಜ, ಎಷ್ಟು ಜೋರಾಗಿ ಗಾಳಿ ಬಂದರೂ ವಿರುದ್ಧ ದಿಕ್ಕಿನಲ್ಲಿ ಹಾರಾಟ ಮಾಡ್ತಾ ಇರುತ್ತೆ. ಅದು ಎಷ್ಟು ಸಲ ಅಂದರೆ ವಿಫಲರಾಗಿದ್ದಾರೋ ಅದನ್ನು ಪ್ರಯತ್ನ ಪಟ್ಟು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ನೀವು ಕೇಳಿದ ಪ್ರಶ್ನೆಗೆ ನಾನು ಬಹಳಷ್ಟು ಜನ ಕೊಟ್ಟಿದ್ದೇನೆ. ಅದು ಗೌಪ್ಯ. ಯಾಕೆ ಅಂತಂದರೆ ಈಗ ನಾನು ಅವ್ರದ್ದೆಲ್ಲ ಅವ್ರು ಬಂದು ಹೇಳಬೇಕು. ಈಗ ನಾನು ಮೊನ್ನೆ ಹೇಳಿದೆ, ನಾನು ಯಾರಿಗಾದ್ರೂ ಮಾಡಿಸಿದ್ರೆ ನೀವು ಅವ್ರನ್ನ ಕೇಳಬೇಕು, ಅದು ಚೆನ್ನಾಗಿರುತ್ತೆ. ನಾನು ಹೇಳ್ಕೊಳ್ಳೋದು ಕರೆಕ್ಟ್ ಅಲ್ಲ, ಅದು ಸಮಂಜಸವಲ್ಲ. ಬಹಳ ಜನ ಕೊಟ್ಟಿದ್ದೇನೆ. ಅದು ಏನದು, ಯಾವುದು ಸಮಸ್ಯೆ ಅಂತ ತಿಳಿದುಕೊಂಡಾಗ ಆ ಪ್ರಯೋಗಗಳನ್ನು ಮಾಡಿದಾಗ ಕಟ್ಟಿಟ್ಟ ಬತ್ತು. ಅದು ಆಗೋ ತನಕ ನಾನು ವಾಪಸ್ ಬರೋಕ್ಕಾಗಲ್ಲ. ಅಷ್ಟು ವರ್ಕ್ ಇರುತ್ತೆ ಅದರಲ್ಲಿ. ಅಷ್ಟು ತಿಳ್ಕೊಂಡು ಆಮೇಲೆ ನಮಗೇನು ಇಲ್ಲಿ ಹೇಗೆ ಅಂತಂದರೆ, ನೀವು ಕೇಳಿದ ಮೇಲೆ ನಾನು ಕೆಲವು ಮಾತಾಡಬೇಕಾಗತ್ತೆ. ಈ ಗ್ರಹಣಗಳಂತ ಬರ್ತಾವಲ್ಲ, ಈ ಗ್ರಹಣಗಳು ಅಂತ ಬಂದಾಗ ಚಂದ್ರಗ್ರಹಣ ಬರುತ್ತೆ ರಾತ್ರಿ ಸಂದರ್ಭದಲ್ಲಿ. ನಮ್ಮ ಹುಡುಗರೆಲ್ಲ ತುಂಬ ಜನ ಬರ್ತಾರೆ, ಮೈಸೂರಿಂದ ಕೆಲವರೆಲ್ಲ ಶಿಷ್ಯರು ಬರ್ತಾರೆ. ಈ ನಮ್ಮ ಶ್ರೀರಂಗಪಟ್ಟಣದ ಕಾವೇರಿ ತೀರದಲ್ಲಿ ನದಿ ಒಳಗಡೆ ಹೊರಟ್ರೆ ರಾತ್ರಿ ಎಷ್ಟೊತ್ತಿಗೆ ಇದೆಯೋ ಅದು ಬಹಳ ಖುಷಿಯಿಂದ ಸಂತೋಷವಾಗಿ ನಾವು ನೀರಲ್ಲಿ ಕುಳಿತುಕೊಂಡು ಜಪ ಮಾಡುವಂಥದ್ದು. ಅರೆ ಅದಿರುತ್ತೆ ಶಾಸ್ತ್ರದಲ್ಲಿ. ಯಾರು ಈ ಗ್ರಹಣಗಳ ಸಂದರ್ಭದಲ್ಲಿ ನೀರಲ್ಲಿ ಕುಳಿತು ಈ ಮಂತ್ರವನ್ನು ಇಷ್ಟು ಸಲ ಜಪಿಸ್ತಾರೋ ಅಂತಿರುತ್ತೆ. ಅಷ್ಟು ಸಲ ಜಪಿಸ್ಬೇಕಾದ್ರೆ ಬಹುಶಃ 2.5-3 ತಾಸು ಬೇಕು. ಆ ನೀರು ಒಳಗಡೆನೇ ಕುಳಿತಿರಬೇಕು. ಅದು ರಾತ್ರಿ ಆಗಿರುತ್ತೆ. ಮೊದಲೇ ಚಳಿಗಾಲ ಆಗಿರುತ್ತೆ. ಆ ಚಳಿಯಲ್ಲಿ ನೀವು ಹೊದ್ದುಕೊಂಡು ಮಲಗುವಂಥ ಸಂದರ್ಭದಲ್ಲಿ, ಒಂದರ ಮೇಲೆ ಒಂದು ಹೊದ್ದುಕೊಂಡು ಮಲಗಿರೋ ಸಂದರ್ಭದಲ್ಲಿ ನಾವು ನದಿಯಲ್ಲಿ ಹಿಡಿದು ಬಿಟ್ಟು ಅಲ್ಲಿ ಜಪವನ್ನು ಮಾಡಬೇಕಾದ್ರೆ ನಾನು ಒಬ್ಬನೇ ಅಲ್ಲ, ಅಲ್ಲಿ 100 ಜನ ಹುಡುಗರು ಇರ್ತಾರೆ. ಬ್ಯಾಚ್ಗಳೇ ಬಂದಿರ್ತಾರೆ. ಬಹಳಷ್ಟು ಜನ, ಒಂದಷ್ಟು ಜನ ಸ್ನಾನ ಮಾಡಿಬಿಡ್ತಾರೆ. ಅಲ್ಲಿ ಹೋಮದ ಅಲ್ಲಿ ಆ ದಡದಲ್ಲಿ ಹೋಮ ಮಾಡ್ತಿರ್ತಾರೆ. ಇನ್ನು ಕೆಲವರು ಪಾರಾಯಣ ಮಾಡ್ತಿರ್ತಾರೆ. ಒಂದಷ್ಟು ಜನ ಜಪ ಮಾಡ್ತಿರ್ತಾರೆ. ನೀರಲ್ಲಿ ಕುಳಿತಿರ್ತಕ್ಕಂತಹದ್ದು ಬೆರಳೆಣಿಕೆಯಷ್ಟು ಜನ ಅಷ್ಟೇ. ಒಂದು 5-6 ಜನ ಇರ್ತಾರೆ. ಬಹುಶಃ 20 ನಿಮಿಷಕ್ಕೊಬ್ಬ ಎದ್ದಾಚೆ ಬರ್ತಾನೆ. ಇನ್ನು 35-40 ನಿಮಿಷಕ್ಕೊಬ್ಬ ಎದ್ದಾಚೆ ಬರ್ತಾನೆ. ಏನೇ ಆಗಿದ್ರೂ 40 ನಿಮಿಷಕ್ಕೆ ಸಾಧ್ಯವೇ ಇಲ್ಲ. ನಾನು 2 ತಾಸು 40-50 ನಿಮಿಷ, ಕೊನೆ ಪಕ್ಷ ಹೆಚ್ಚು ಕಡಿಮೆ ನಾನು 3 ತಾಸು ನೀರಲ್ಲಿ ಇರ್ತಾನೆ. ನಮ್ಮ ಹುಡುಗರೆಲ್ಲ ಮಾತಾಡ್ತಿರ್ತಾರೆ, ಏಮೈನಾರ ಚೂಡ್ನಾಯನ ಗುರುಗಾರು ಚನಿಪೈನಾರಾಮೋ, ಇನ್ನು ಮೈಸೂರು ಹುಡುಗರು ನೋಡಪ್ಪ ನಿಮ್ಮ ಗುರುಗಳು ಸತ್ತೋದ್ರೆ ನೋಡಯ್ಯ, ಏನು ನೀರಿಂದ ಆಚೆ ಬರ್ತಾ ಇಲ್ಲ ಅಂತೆಲ್ಲ ಮಾತಾಡ್ತಿರ್ತಾರೆ. ಬಹುಶಃ ನಾನಿದನ್ನು ಖುಷಿಯಿಂದ ಮಾಡೋವಂಥ ಪ್ರಯೋಗವಾಗಿರುತ್ತೆ. ಆಮೇಲೆ ನನಗದು ಗೊತ್ತಿರಲ್ಲ, ಚಳಿ ಆಗ್ತಿದೆ ಅವೆಲ್ಲ ಇಲ್ಲ. ಅದೊಂದು ಸಿದ್ಧಿ ಇದೆಯಲ್ಲ, ಅದು ಬೇಕೇ ಅಂತಿರುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಮಗೆ ಆ ಕೆಲಸ ಆಗಬೇಕು ಅನ್ನೋವಾಗ ನಾನಲ್ಲಿ ಪರಿಣಿತಿ ಹೊಂದಬೇಕಲ್ಲ. ಆಮೇಲೆ ಇಲ್ಲಿ ಏನೋ ಒಂದು ಕಡೆ ಹೇಳ್ಕೊಂಡಂಗೆ ಆಗುತ್ತೆ. ನೀವು ಯಂತ್ರಗಳು ಅಂತ ಪದ ತೆಗೆದರೆ ಅದಕ್ಕೆ ನಾನು ಇದು ಬಾಯಿ ಬಿಡಬೇಕಾಯ್ತು. ಅದಕ್ಕಾಗಿ ಯಂತ್ರಗಳ ರಚನೆ ಇದೆಯಲ್ಲ, ಅದು ಮಾಡಿಬಿಟ್ಟು ಹಾಗೇ ಇಡ್ತಕ್ಕಂತಹದ್ದಲ್ಲ. ಅದರೊಳಗಡೆ ಬೀಜಾಕ್ಷರಗಳು ಸಿದ್ಧಿ ಆಗಿರ್ತಕ್ಕಂಥವ್ರು ತುಂಬಿಸಿ ಅದಕ್ಕೆ ಸಂಬಂಧಪಟ್ಟ ರಸಾಯನಶಾಸ್ತ್ರ ಅಂತ ಹೇಳಿದೆ ನಾನು. ಅಂತಹ ವನಸ್ಪತಿಯ ಮೂಲಿಕೆಗಳನ್ನು ಅದು ಯಾವುದನ್ನು ಯಾವತ್ತು ತರಬೇಕು, ಎಲ್ಲಿಂದ ತರಬೇಕು, ಈಗ ನಾನು ಒಂದಷ್ಟು ಜನನ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಈ ಕೆಲವೊಂದು ಸಿಗ್ತಕ್ಕಂತಹದ್ದು ಇರ್ತವೆ. ಬಾಬಾ ಬುಡನಗಿರಿ ಅಲ್ಲಿ ಇಂತಹ ದಿನ ಅಂತ ಆಯ್ಕೆ ಮಾಡಿರ್ತೀವಿ. ಆ ದಿನದಲ್ಲಿ ಹೋಗಿ ಆ ಮೂಲಕಗಳನ್ನು ತರುವಂಥದ್ದು ಇರುತ್ತೆ. ಇನ್ನು ಕೆಲವೊಂದು ಕಡೆ ಕೆಲವು ವೃಕ್ಷಗಳಿದ್ದಾವೆ, ಅದಕ್ಕೆ ಇಷ್ಟು ದಿನ ಹಿಂದೆ ಹೋಗಿ ಪೂಜೆ ಮಾಡಿ ಕಳಿಸಿರ್ತೀನಿ. ಆ ಪೂಜೆ ಎಲ್ಲ ಆದಮೇಲೆ ಆ ಮೂಲಕ ತರಕ್ಕೆ ನಾನು ಹೋಗ್ತೀನಿ. ಇಷ್ಟೆಲ್ಲ ಕೂಡ ಇದ್ದು ಒಂದು ಪ್ರಯೋಗವನ್ನು ಮಾಡೋವಾಗ ಎಲ್ಲೋ ಒಂದು ಕಡೆ ಎಷ್ಟು ಒಂದು ಸಲ ಪ್ರಯತ್ನ ಪಡ್ತೀವಿ ಅಂತಂದರೆ, ಒಂದೊಂದು ಸಲ ನಮಗೆ ಆ ಮಾರ್ಗ ಮಧ್ಯೆ ಎಲ್ಲೋ ಒಂದು ಕಡೆ ಅಪಶಕರ ಬಂದು ನಾವು ಹೋಗೋಕ್ಕಾಗದೇ ಇರತಕ್ಕಂಥದ್ದು ಇವೆಲ್ಲ ನಮ್ಮನ್ನು ಪರೀಕ್ಷೆ ಮಾಡ್ತವೆ. ಆದರೆ ನಾವಲ್ಲಿ ಛಲ ಬಿಡದೆ ಅದಕ್ಕೆ ಸಂಬಂಧಪಟ್ಟದನ್ನು ಮಾಡಿದಾಗ 100ಕ್ಕೆ 100 ಅವರಿಗೆ ಆ ಫಲ ಕೊಡಲೇಬೇಕು.
ಅದಕ್ಕೆ ಈಗ ನಾನು ಅಕ್ಷರವೃಕ್ಷ ಅಂತ ನೀವು ಬಡ್ಕೊಳ್ತಾ ಇದ್ದೀರಲ್ಲ, ನಾನು ಹೇಳ್ತಿದ್ದೀನಲ್ಲ, ಇದು ಉದ್ದೇಶ ಅದೇ. ಕೆಲವೆಲ್ಲ ಇಂಪಾರ್ಟೆಂಟ್ ಮೂಲಿಕೆಗಳು ಅದಕ್ಕೆ ಸಂಬಂಧಪಟ್ಟದನ್ನು ಕೊಡ್ತೀವಿ. ನಮಗೆ ಅಷ್ಟೊಂದು ಈ ಮೂಲಿಕೆಗಳು ಅಲ್ಲಿಂದ ಹೋಗ್ತಂದ್ವಾ, ಅರೆ ಇದಕ್ಕೆ ಆ ಕೆಳಗಡೆ ಗೂಟ ಹಿಡಕ್ಕೆ 4 ಜನ ಕೆಲಸ ಮಾಡಿದ್ರಾ? ಬೇರೆ ನೀವು ಮಿಷಿನಲ್ಲಿ ಏನೋ ಮಾಡಿಬಿಡ್ತೀರಿ, ಎಷ್ಟು ಬೇಕೋ ಅಷ್ಟು ಆಚೆ ತಂದುಬಿಡ್ತೀರಿ ನೀವು ಒಂದು ಫ್ಯಾಕ್ಟ್ರಿ ಜೊತೆಗೆ. ಬಟ್ ಇದು ಮ್ಯಾನ್ ಮೇಡ್, ನಾವು ಮಾಡೋವಾಗಿರ್ತವಲ್ಲ, ಅದಕ್ಕೆ ಯಂತ್ರಗಳನ್ನು ಬರೆಯೋವಾಗಿರುತ್ತಲ್ಲ. ಬೇರೆ ನಿಮಗೆ ಮಾರ್ಕೆಟ್ ಸಿಗ್ತವೆ, ಯಂತ್ರದಿಂದ ಮಾಡಿ ರಚನೆ ಮಾಡಿ ನಿಮಗೆ ಫ್ರೇಮ್ ಹಾಕಿ ಕೊಟ್ಬಿಡ್ತಾರೆ, ಅದು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಶ್ರೀಯಂತ್ರವಾಗಿರಲಿ, ಅದಕ್ಕೆ ಸಂಬಂಧಪಟ್ಟ ಶ್ರೀ ಸೂಕ್ತದ ಬೀಜಾಕ್ಷರಗಳನ್ನು ಹಾಕಿ ಮಾಡ್ತಾ ಯಂತ್ರವಾಗಲಿ 100ಕ್ಕೆ 100 ಕೆಲಸ ಮಾಡುತ್ತೆ. ಅದು ಒಂದು, ಅದನ್ನು ಇಟ್ಟು ಆರಾಧನೆ ಮಾಡಿ ಒಂದಷ್ಟು 48 ದಿನ ಮನೇಲಿಟ್ಟು ಒಂದು ಪೂಜೆ ಮಾಡಿ, ಅದು ಯಾವುದಕ್ಕದ ಯಂತ್ರ ಅದನ್ನು ಮಾಡಿದ ಮೇಲೆ ಕಚ್ಚತ್ ನಿಮಗೆ ಆಪ್ಷನ್ನೇ ಇಲ್ಲ, ಅಲ್ಲಿ ಫಲ ಕೊಟ್ಟೇ ತೀರಬೇಕು. ಮಾಡೋ ರೀತಿಲಿ ಮಾಡಿದರೆ. ಈಗ ಅನುಭವ ಇರತಕ್ಕಂಥವ್ರು ಅಡುಗೆ ಮಾಡೋದಕ್ಕೂ ನನ್ನ ಕೈಯಲ್ಲಿ ಅಡುಗೆ ಮಾಡೋದು ಏನು ಮಾಡ್ತೀನಿ ಎಂತ ಗೊತ್ತಿಲ್ಲ, ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾವೇನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ದಂಗೆ ಆಗುತ್ತೆ. ಅದಕ್ಕಾಗಿ ಗೊತ್ತಿರ್ತಕ್ಕಂಥವ್ರು, ಪರಿಣಿತಿ ಹೊಂದಿದವರು ಯಾರಾದರೂ ಮಾಡಿದರೆ 100ಕ್ಕೆ 100 ಅದು ಕೆಲಸ ಮಾಡುತ್ತೆ. ಯಂತ್ರ ಅನ್ನೋದು ಮಂತ್ರಕ್ಕಿಂತಲೂ, ಆಮೇಲೆ ಈ ಯಂತ್ರ ಮಂತ್ರಕ್ಕಿಂತಲೂ ಈ ತಂತ್ರ ಬಹಳ ಬೇಗ ಫಲ ಕೊಡುವಂಥದ್ದು. ಆ ಫಲನೇ ಈಗ ನಾನು ಹೇಳಿದ ರಸಾಯನ ಶಾಸ್ತ್ರಕ್ಕೆ ಸಂಬಂಧಪಡ್ತಕ್ಕಂಥ ಅಷ್ಟು ಪರಿಕರಗಳಿದ್ದಾವೆ ಅದರಲ್ಲಿ. ಅದಷ್ಟು ಕೆಲಸ ಮಾಡಿಬಿಡುತ್ತೆ. ಅದು ಕೆಲಸ ಮಾಡಲಿಕ್ಕೆ ಇರ್ತಕ್ಕಂಥ ಶಕ್ತಿ ಅದರಲ್ಲಿ ಅಡಕವಾಗಿರುತ್ತೆ. ಅದರಿಂದ ಯಂತ್ರವನ್ನು ಯಾರಾದರೂ ಬರೆದಾಗ 100ಕ್ಕೆ 100 ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಗುರುಗಳ ಯಂತ್ರಗಳ ಒಂದು ಮಹತ್ವ ಏನು ಅಂತ ನೀವು ತಿಳಿಸ್ಕೊಟ್ರಿ. ಜೊತೆಗೆ ಸಿದ್ಧಿಯಾಗಿರೋರು ಈ ಯಂತ್ರದ ರಚನೆಯನ್ನ ಮಾಡಿಕೊಟ್ಟಾಗ ಮಾತ್ರ ಅದಕ್ಕೆ ಆಗಿರುವಂಥ ಪವರ್ಫುಲ್ ಇರುತ್ತೆ ಅನ್ನೋಂಥದ್ದು ನಮಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ. ಅದರ ಜೊತೆಯಲ್ಲಿ ತಾವು ನೀರಿನಲ್ಲಿ ಮಾಡುವಂಥ ಜಪ ಬಹಳನೇ ಅದ್ಭುತ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿಂದನೇ ಒಂದು ನಮಸ್ಕಾರ ತಿಳಿಸ್ಬೇಕು. ಹೇಗೆ ಅಷ್ಟೆಲ್ಲ ಮಾಡ್ತಿರೋ ದೇವರಿಗೆ ಗೊತ್ತಪ್ಪ, ಎಷ್ಟು ಪರಿಶ್ರಮ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಯಂತ್ರಕ್ಕಿರುವಂಥ ಒಂದು ಮಹತ್ವ ಆಗಿರ್ಬೋದು, ಅದಕ್ಕಿರುವಂಥ ಒಂದು ಪವರ್ಫುಲ್ ಏನು, ಅದು ಸಿದ್ಧಿಯಾಗಿರೋರು ಮಾಡಿದಾಗ ನಮಗೆ ಕೆಲಸ ಸಕ್ಸಸ್ ಅನ್ನುವಂಥದ್ದು ತಿಳಿಸ್ಕೊಟ್ಟಿದ್ದೀರಾ, ಗ್ಯಾರಂಟಿ ಅಂತ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ನಿಮ್ಮ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ನಿಮ್ಮ ಜೀವನದಲ್ಲಿ ಯಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಅದು ಸಿದ್ಧಿಯಾಗಿರೋರು ಯಂತ್ರದ ರಚನೆಯನ್ನು ಮಾಡಿಕೊಟ್ಟಾಗ ನಿಮ್ಮ ಕೆಲಸ ಗ್ಯಾರಂಟಿ ಸಕ್ಸಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.